Okay, we will go for next. Next letter personal letter ಆಯಿತು. ಈಗ ಅಪ್ಲಿಕೇಶನ್ ಪರ್ಸನಲ್ ಲೆಟರ್ ಆಯಿತು. ಅಪ್ಲಿಕೇಶನ್ 3 ಅಪ್ಲಿಕೇಶನ್. ಎಲ್ಲರೂ ಅಪ್ಲಿಕೇಶನ್ ಬರೀಬೇಕು. ಏನು ಅಪ್ಲಿಕೇಶನ್ ಅಂದರೆ ನಿಮ್ಮ ಇವರಿಗೆ ಒಂದು ಅಪ್ಲಿಕೇಶನ್ ಬರೀಬೇಕು. ನೋಡಿ, ಫ್ರಮ್ 12 ಡಿಗ್ರಿ ಫ್ರಮ್ ಅಮಿತಾ GS ಡಾಟರ್ ಆಫ್ ಎಲ್ಲ 12 ಡಿಗ್ರಿ ಡಾಟರ್ ಆಫ್ ಗುರುರಾಜ್ MS ಡೋರ್ ನಂಬರ್ 16 ಅಶೋಕ ರೋಡ್ ಅಮೃತ ಸಾಗರ್ 2. ಅದೇ ರೀತಿ 12 ಡಿಗ್ರಿ ಟು ದ ಕಮಿಷನರ್. ಅಪ್ಲಿಕೇಶನ್ ಇದು ಒಂದು ಅಪ್ಲಿಕೇಶನ್ ಕೊಡ್ರಿ ಅಂತಾರೆ. ಸರ್ ನಮ್ಮ ಮನೆ ಚರಂಡಿ 2 ಮುಚ್ಚೋಗ್ಬಿಟ್ಟಿದೆ ಸರ್. ನೋಡಿ, ಇದು ಕಾಮ, ಫ್ರಮ್ ಕಾಮ ಹಾಕ್ಬಾರ್ದು. ಇದು ಕಾಮ, ಇದು ಕಾಮ, ಇಲ್ಲಿ ಫುಲ್ ಸ್ಟಾಪ್. ದ ಕಮಿಷನರ್ ಕಾಮ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಚಾಮರಾಜಪೇಟ್ ಸಾಗರ್ ಈಗ ಇವರಿಗೆ ಯಾವತ್ತೂ ಸಹ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು. ಅರ್ಥ ಆಯ್ತಲ್ಲ? ರೆಸ್ಪೆಕ್ಟ್ ಕೊಟ್ಟು ಹೇಳಬೇಕು. ಇಲ್ಲಿ ರೆಸ್ಪೆಕ್ಟೆಡ್ ಸರ್, ಇದು 12 ಡಿಗ್ರಿನೇ, ಎಲ್ಲ ಲೈನಲ್ಲೇ ಬರಬೇಕಿದು. ರೆಸ್ಪೆಕ್ಟೆಡ್ ಸರ್. ಬೇಕಾದ್ರೆ ಒಂದು ಡಾಟೆಡ್ ಲೈನ್ ಹಾಕೋತಾರೆ ಮಕ್ಕಳು ಅದು ಬರಲಿ ಅಂತ ಡಾಟೆಡ್ ಲೈನ್ ಹಾಕೋತಾರೆ. ರೆಸ್ಪೆಕ್ಟೆಡ್ ಸರ್ ಪೆನ್ಸಿಲ್ನಲ್ಲಿ ಹಾಕೋತಾರೆ. ಸ್ಯಾಲ್ಯುಟೇಷನ್. ಸಬ್ಜೆಕ್ಟ್ 20 ಡಿಗ್ರಿ ಇದು 12 ಡಿಗ್ರಿ. ಸಬ್ಜೆಕ್ಟ್ ಕ್ಲೀನಿಂಗ್ ಆಫ್ ಡ್ರೈನೇಜಸ್. ಎರಡು ಡ್ರೈನೇಜ್ ಇದೆ ಅಲ್ಲಿ. ಡ್ರೈನೇಜಸ್. ಸ್ಟಾರ್ಟ್ ಮಾಡೋದು ಲೆಟರ್. ವಿತ್ ರೆಫರೆನ್ಸ್ ಟು ಸಬ್ಜೆಕ್ಟ್ ಸೈಟ್ ಅಬೌವ್ ವಿ ರೈಟ್ ಟು ಸ್ಟೇಟ್ ದಟ್ ದ ಡ್ರೈನೇಜ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್ filled with garbage and dust particles. This causes hindrance to free flow of water and it is stagnant. Such accumulation of water causes waterborne diseases like dengue, malaria, chikungunya, etc. Therefore, we request you kindly to depute to clean the depute what? Scavengers. Clean ಮಾಡೋರಿಗೆ, ಚರಂಡಿ ಕ್ಲೀನ್ ಮಾಡೋರಿಗೆ ಏನು ಕರೀತಾರೆ? Scavengers. To clean the drainage. Scavenger. Thank you. Yours faithfully, Amrita. ಅಂತ ಹೇಳಿ ಬರೆದಿದ್ದಾಳೆ. Yours faithfully. ಇವರಿಗೆ yours faithfully ಗೊತ್ತಲ್ಲ, ಹೇಳಿದ್ನಲ್ಲ ನಿಮಗೆ. Yours faithfully ಹೆಸರು ಅಷ್ಟೇ. ಓಕೆ, ಈಗ ಇದೆ ಇನ್ನೊಂದು ಪದ. ಇದು ಅಪ್ಲಿಕೇಶನ್ ಆಯಿತು 3. ಲೀವ್ ಲೆಟರ್ ಫಸ್ಟ್, ಪರ್ಸನಲ್ ಲೆಟರ್ ಸೆಕೆಂಡು, ಅಪ್ಲಿಕೇಶನ್ 3. ಇನ್ನು 2 ಉಳಿತು, ಬಿಸ್ನೆಸ್ ಲೆಟರ್ ಆ್ಯಂಡ್ ನಿಮಗೆ ಇಮೇಲ್ ಇದೆ. ಇಮೇಲಿಂದ ಮುಂದೆ 9th ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ಕಳಿಸ್ಕೊಡ್ತೀವಿ. ಯಾಕೆಂದರೆ ನಮ್ಮದು ನಿಮ್ಮ ಸೋನಿ ಮಿಸ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ವ್ಯವಸ್ಥೆ. ಹಾಗಾಗಿ ನೋಡೋಣ, ಅಲ್ಲಿ ಮಾತಾಡಿ ಶಾಲೆ ಅಕಸ್ಮಾತ್ ಓಪನ್ ಆದರೆ ನಿಮಗೆ ಅಲ್ಲಿ ಕಳಿಸ್ಕೊಡ್ತೀವಿ. ಇಮೇಲ್ ಅಂತ ಒಂದು ಇದೆ, 5 ಮಾರ್ಕ್ಸ್ ಇದೆ ಅದಕ್ಕೆ, ಇಮೇಲ್ ಅಂತ ಅನ್ನೋದಕ್ಕೆ. ಹಾಗಾಗಿ ನಿಮಗೆ ಅಲ್ಲಿ ಕಳಿಸ್ಕೊಡ್ತೀವಿ. ಇಮೇಲ್ ಒಂದು ಬಿಟ್ಟಿರ್ತೀನಿ. ಪರ್ಸನಲ್ ಲೆಟರ್ ಆಯಿತು. ಪರ್ಸನಲ್ ಲೆಟರ್ ಆದಮೇಲೆ ನೆಕ್ಸ್ಟು ಬಿಸ್ನೆಸ್ ಲೆಟರ್. ಎ ಲೆಟರ್ ರಿಟರ್ನ್ ಫಾರ್ ದಿ ಪರ್ಪಸ್ ಆಫ್ ಬಿಸ್ನೆಸ್. ಅರ್ಥ ಆಯ್ತಲ್ಲ? ಓಕೆ, ನೋಡಿ, ಈಗ ಬಿಸ್ನೆಸ್ ಲೆಟರ್ಸ್ನಲ್ಲಿ 2 ವಿಧ ಇದೆ ಮಕ್ಕಳೇ. 2 ವಿಧ ಇದೆ. ಆ 2 ನಾನೀಗ ನಿಮಗೆ ಬರೆಸ್ತೇನೆ. ಓಕೆ, ಲೆಟರ್ ರೈಟಿಂಗ್ 3. ಬಿಸ್ನೆಸ್ ಲೆಟರ್ A 3A
ಬಿಸ್ನೆಸ್ ಲೆಟರ್ ಎರಡಿದೆ, 3A 3B. 3A ಬಿಸ್ನೆಸ್ ಲೆಟರ್, 3Bನೂ ಬಿಸ್ನೆಸ್ ಲೆಟರ್. 3B ಅದು ರಿಪ್ಲೈ ಬಿಸ್ನೆಸ್ ಲೆಟರ್. 3B ಫ್ರಮ್ ಕಾಮ ಹಾಕ್ಬಾರ್ದು, ಫ್ರಮ್ ಈ ಕಾಮ ಹಾಕ್ಬಾರ್ದು. ಫ್ರಮ್ ಮಿಸಸ್ ಜಯಶ್ರೀ ಗುರುರಾಜ್ ಶೇಟ್. ನೋಡಿ, ಅಮೃತನ ಅಮ್ಮ ಅವರು ಪಾಠ ಕಲ್ತ್ಕೊಂಡು ಹೋದ್ರು ಬಂದು ಮಕ್ಕಳಿಗಾಗಿ. ಮಿಸಸ್ ಜಯಶ್ರೀ ಗುರುರಾಜ್ ಶೇಟ್, ನಂಬರ್ 16, ಅಶೋಕ ರೋಡ್, ಕಾಮ ಹಾಕ್ಬೇಕು, ಅಶೋಕ ರೋಡ್, ಸಾಗರ್, 577-401. 7ಕ್ಕೆ ಇಲ್ಲಿ ಮಧ್ಯೆ ಒಂಚೂರು ಹಾಕ್ಬೇಕು, ಹೀಗೆ ಒಂದು ಲೈನ್. ಕೆಲವರು ಹಾಕಲ್ಲ, ಕೆಲವರು ಹಾಕ್ತಾರೆ. 2. ಈಗ ನೀವು ಪುಸ್ತಕ ತರಿಸ್ಬೇಕಾಗಿರುತ್ತೆ, ಯಾವುದೋ ಒಂದು ಪುಸ್ತಕ ತರಿಸ್ಬೇಕಾಗಿರುತ್ತೆ. ದಟ್ ಇಸ್ ಆಲ್ಸೋ ಬಿಸ್ನೆಸ್. ದುಡ್ಡು ಕೊಟ್ಟು ಪುಸ್ತಕ ತರಿಸ್ತೀರಾ. ಪೋಸ್ಟ್ ಆಫೀಸಲ್ಲಿ VP ಅಂತ ಇರುತ್ತೆ, VPP ಅಂತ ಇರುತ್ತೆ, ವ್ಯಾಲ್ಯೂ ಪೇಯಬಲ್ ಪೋಸ್ಟ್ ಅಂತ. ಅಂದರೆ ಆ ಕಂಪನಿಯವರು ಪುಸ್ತಕ ಕಳಿಸ್ತಾರೆ, ದೇ ವಿಲ್ ಸೆಂಡ್ ದ ಬುಕ್. ನೀವು ಒಂದು ಪೋಸ್ಟ್ ಕಾರ್ಡಲ್ಲಿ ಬರೆದ್ಬಿಟ್ರೆ ಸಾಕು, ಪುಸ್ತಕ ಕಳಿಸ್ತಾರೆ. 10 ಪುಸ್ತಕ ಅಂದರೆ ಒಂದು ಪುಸ್ತಕಕ್ಕೆ 100 ರೂಪಾಯಿ ಅಂದರೆ 1000 ರೂಪಾಯಿ, ಪ್ಲಸ್ ಪೋಸ್ಟರ್ ಚಾರ್ಜ್ 200 ರೂಪಾಯಿ. 1200 ರೂಪಾಯಿ ಪೋಸ್ಟ್ ಮನ್ ಮನೆಗೆ ತರ್ತಾನೆ. ಮನೆಗೆ ತಂದು ನೀವು ಪೋಸ್ಟ್ ಮನಿಗೆ 1200 ರೂಪಾಯಿ ಕೊಡಬೇಕು. 1000 ಪುಸ್ತಕ ಚಾರ್ಜು, 200 ಪೋಸ್ಟರ್ ಚಾರ್ಜು ಡೆಲ್ಲಿಯಿಂದ ಬಂದಿರೋದಕ್ಕೆ ಕೊಟ್ಟರೆ, ದಟ್ ಈಸ್ ಕಾಲ್ಡ್ ಆಸ್ ವ್ಯಾಲ್ಯೂ ಪೇಯಬಲ್ ಪೋಸ್ಟ್, VPP, ವ್ಯಾಲ್ಯೂ ಪೇಯಬಲ್. ಇದೊಂದು ಸರ್ವಿಸ್ ಪೋಸ್ಟ್ ಆಫೀಸ್ ಒಳಗೆ. ನೀವು ಹೋದರೆ ಪೋಸ್ಟ್ ಆಫೀಸಲ್ಲಿ ಗೊತ್ತಾಗುತ್ತೆ. ನಾವು ಕೆಲವು ಮಕ್ಕಳಿಗೆಲ್ಲ, ಶಾಲೆ ಮಕ್ಕಳಿಗೆ ಪೋಸ್ಟ್ ಆಫೀಸು, ಬ್ಯಾಂಕು, ಇಲ್ಲಿಗೆಲ್ಲ ಕರ್ಕೊಂಡೋಗಿ ಹೇಳ್ತೀವಿ, ನಿಮ್ಮದು ಏನಿಲ್ಲ, ಬರೀ ಸಿಲೆಬಸ್ ಓರಿಯೆಂಟೆಡ್ ಆಗಿರೋದ್ರಿಂದ ನಾವೇನೂ ಮಾಡೋಕ್ಕಾಗಲ್ಲ ನಿಮ್ಮ ಶಾಲೆ ಒಳಗೆ. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಬರೀ ಓದೋದು ಮುಖ್ಯ ಅಲ್ಲ. ಯು ಶುಡ್ ನೋ ದಿ ಬ್ಯಾಂಕಿಂಗ್ ಸಿಸ್ಟಮ್, ಯು ಶುಡ್ ನೋ ದಿ ಪೋಸ್ಟ್ ಆಫೀಸ್ ಸಿಸ್ಟಮ್. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಎಸೆನ್ಷಿಯಲ್. ಮಕ್ಕಳಿಗೆ ನಾಲೆಡ್ಜ್ ಡೆವಲಪ್ ಆಗಬೇಕಂದ್ರೆ ಪೋಸ್ಟ್ ಆಫೀಸಲ್ಲಿ ಏನು ಮಾಡಬೇಕು ಸರ್, ಏನು ಮಾಡಬೇಕು ಸರ್, ದುಡ್ಡು ಏನು ಕಳಿಸೋದು ಅಂತ ಕೇಳ್ತಾ ನಿಂತ್ಕೊಳ್ಳೋದಲ್ಲ. ಯಾಕೆಂದ್ರೆ ನಿಮಗೆ ಸುಮಾರು SSLC PUC ಆಗಿರುತ್ತೆ ಅಷ್ಟೊತ್ತಿಗೆ. ಇಂಥವೆಲ್ಲ ಮಾಡ್ತಾರೆ. MA MSc ಆದವರು ಪೋಸ್ಟ್ ಆಫೀಸಿಗೆ ಬಂದು ಹಿಂಗೆ ಕಣ್ಬಿಟ್ಕೊಂಡು ನಿಂತಿರ್ತಾರೆ. ಅರ್ಥ ಆಯ್ತಲ್ಲ? ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟೋದು ಹೆಂಗೆ ನಿಂತಿರ್ತಾರೆ, ದುಡ್ಡು ತಗೊಳ್ಳೋದು ಹೆಂಗೆ ಗೊತ್ತಿಲ್ಲ ಅವರಿಗೆ. ದೀಸ್ ಆರ್ ದಿ ವೆರಿ ಮೈನ್ಯೂಟ್ ಥಿಂಗ್ಸ್, ವೆರಿ ಮೈನರ್ ಥಿಂಗ್ಸ್ ದ್ಯಾಟ್ ಯು ಹ್ಯಾವ್ ಟು ಲರ್ನ್. ಕಲಿಬೇಕು, ಇಚ್ಛೆ ಬೇಕು. ನಿನಗೆ ನಾನು ಕಲಿಬೇಕು ಅನ್ನೋ ಇಚ್ಛೆ ಬೇಕು. ಶಾಲೆಯಲ್ಲಿ ಒತ್ತಡ ಹಾಕಬೇಕು, ಪ್ರೆಷರ್ ಹಾಕಬೇಕು. ಟೀಚರ್ ಪೋಸ್ಟ್ ಆಫೀಸ್ ತೋರಿಸಿ, ನಮಗೆ ಬ್ಯಾಂಕ್ ತೋರಿಸಿ, ಬ್ಯಾಂಕ್ ಹೆಂಗೆ ವ್ಯವಹಾರ ಮಾಡೋದು ತೋರಿಸಿ, ಕರ್ಕೊಂಡು ಹೋಗ್ರಿ ಬ್ಯಾಂಕಿಗೆ ಅಂತ ಹೇಳಬೇಕು. ನೀವು ಪ್ರೆಷರ್ ಹಾಕಬೇಕು. ನೀವು ಹಾಕೋದೇ ಇಲ್ಲ. ನೀವು ಓನ್ಲಿ ಅಯ್ಯೋ ಸಿಲೆಬಸ್ಸು ಅಂತಿರ್ತೀರ. ಆ ಟೀಚರ್ಗಳು ಹಾಗೆ ಹೇಳ್ತಿರ್ತಾರೆ, ಅಯ್ಯೋ ಸಿಲೆಬಸ್ ಮುಗಿಯಲ್ಲ, ಬರೀ ಇದೇ ಆಗೋಯ್ತು, ಹಿಂಗೇ ಹೋಗ್ತಿರ್ತಾರೆ. ದಟ್ಸ್ ನಾಟ್ ದ ಲೈಫ್. ಅದು ಲೈಫ್ ಅಲ್ಲ. ಯು ಶುಡ್ ನೋ ಆಲ್ ದೋಸ್ ಥಿಂಗ್ಸ್. ಅರ್ಥ ಆಗ್ತದೆ? ಜನರಲ್ ಥಿಂಗ್ಸ್ನು ತಿಳ್ಕೋಬೇಕು. ಓಕೆ, ಈಗ ಮಿಸ್ ಜಯಶ್ರೀ ಸಾಗರ್ ಫಡಮ್ಸನ್ ಬಿಸ್ನೆಸ್ ಲೆಟರ್ 1, 2 ಅದು ಅಷ್ಟೇ. ಇಲ್ಲಿಂದಲೇ ದ ಗೋಯಲ್ ಬ್ರದರ್ಸ್ ಪಬ್ಲಿಕೇಶನ್, ಇಲ್ಲಿ ಅಡ್ರೆಸ್ ಇದೆ, ಡೆಲ್ಲಿ ಅಡ್ರೆಸ್ ಇದೆ, ಇದೇ ಲೆಟರ್ ಇದೆ ಅಲ್ಲಿ. ನೆಕ್ಸ್ಟ್ ಡಿಯರ್ ಸರ್ಸ್ ಅನ್ಬೇಕು. ಫಾರ್ಮಿಗೆ ಯಾವತ್ತು ಬರೀಬೇಕಾದ್ರೆ ಡಿಯರ್ ಸರ್ಸ್, ಅರ್ಥ ಆಯ್ತಲ್ಲ? ಡಿಯರ್ ಸರ್ಸ್ ಅಂತ ಹೇಳಬೇಕು. ಸಬ್ಜೆಕ್ಟ್ 20 ಡಿಗ್ರಿ, ಇದು 12 ಡಿಗ್ರಿ, ಇದು 20 ಡಿಗ್ರಿ. ಬಾಡಿ ಆಫ್ ದ ಲೆಟರ್ 15 ಡಿಗ್ರಿ. ಅರ್ಥ ಆಯ್ತಲ್ಲ? 15 ಡಿಗ್ರಿ, 20 ಡಿಗ್ರಿಗೆ ಸಬ್ಜೆಕ್ಟ್ ಬರೀಬೇಕು. ಸಬ್ಜೆಕ್ಟ್ ಸಪ್ಲೈ ಆಫ್ 10 ಕಾಪೀಸ್ ಆಫ್ 10 ಅನ್ನೋ ಬ್ರಾಕೆಟ್ ಅಲ್ಲಿ ಇದರಲ್ಲೂ ಬರೀಬೇಕು ಅಕ್ಷರದಲ್ಲಿ. 10 ಕಾಪೀಸ್ ಆಫ್, ನೋಡಿ ಎರಡನೇ ಲೈನು ಎರಡನೇ ಅಕ್ಷರ ಬರಬೇಕು, ಇಲ್ಲಿ ಬರಬಾರ್ದು, ಇಲ್ಲೇನೋ ಒಂದು ಬಿಡಬಾರ್ದು. ಈ ಎಸ್ ಕೆಳಗಡೆನೆ ಸೆಕೆಂಡ್ ಲೈನ್ ಬರಬೇಕು. 10 ಕಾಪೀಸ್ ಆಫ್ ಜೂನಿಯರ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ರಿಟರ್ನ್ ಬೈ NK ಅಗರ್ವಾಲ ಅಂತ ಅದು ಸಬ್ಜೆಕ್ಟ್ ಇದೆ. ಅಷ್ಟು ಬರೆದ್ಬಿಟ್ಟು ನೀವು ನೆಕ್ಸ್ಟ್ ಬಾಡಿ ಆಫ್ ದಿ ಲೆಟರ್ ಬೇಕಾದ್ರೆ ಒಂದೆರಡು ಲೈನ್ ಇಲ್ಲಿ ಹಾಕ್ಬೋದು. ಬಾಡಿ ಆಫ್ ದ ಲೆಟರ್ at 15 ಡಿಗ್ರಿ ಇಲ್ಲಿಂದ ಬರೀಬೇಕು. ಶುರು ಮಾಡೋಣ. ವಿತ್ ರೆಫರೆನ್ಸ್ ಟು ಸಬ್ಜೆಕ್ಟ್ ಸೈಟೆಡ್ above, I am in need of 10 copies of a junior English grammar and composition
ರಿಟರ್ನ್ ಬೈ ಎನ್ ಕೆ ಅಗರ್ವಾಲ. ಪ್ಲೀಸ್ ಅರೇಂಜ್ ಟು ಸೆಂಡ್ ದ ಸೇಮ್ ಬೈ ವಿ ಪಿ ಪಿ. ವಿ ಪಿ ಪಿ ಅಂದ್ರೆ ಏನು ಹೇಳೋದಲ್ಲ, ವ್ಯಾಲ್ಯೂ ಪೇಯಬಲ್ ಪೋಸ್ಟ್. ಐ ವಿಲ್ ಪೇ ದ ಅಮೌಂಟ್ ಟು ಪೋಸ್ಟ್ ಮ್ಯಾನ್ ಅಂಡ್ ಟೇಕ್ ಡೆಲಿವರಿ ಆಫ್ ದ ಸೇಮ್. ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ಜಯಶ್ರೀ ಗುರುರಾಜ್. ಅರ್ಥ ಆಯ್ತಲ್ಲ, ದುಡ್ಡು ಹೆಂಗೆ ಕೊಡೋದು ಅಂತ ಯೋಚನೆ ಆಗಿರುತ್ತೆ ನಿಮಗೆ, ಅದು ಸಮಸ್ಯೆ ಇದಾಯ್ತು. ಅರ್ಥ ಆಯ್ತಲ್ಲ. ನೆಕ್ಸ್ಟ್, ಈಗ ಇದಕ್ಕೆ ಉತ್ತರ ಕಂಪನಿಯವರು ಕೊಡ್ತಾರೆ. ಕಂಪನಿಯವರು ಕೊಡೋದು ವೆರಿ ಇಂಪಾರ್ಟೆಂಟ್ ನೋಡಿ. ಕಂಪನಿಯವರು ಸೆಂಟ್ರಿಗೆ ನಂಬರ್ ಇರ್ತದೆ, ಇಲ್ಲಿ ಇಮೇಲ್ ಅಡ್ರೆಸ್ ಇರ್ತದೆ ನೋಡಿ. ಇಮೇಲ್ ಅಡ್ರೆಸ್ಸು ಗೋಯಲ್, ಸಣ್ಣ ಅಕ್ಷರದಲ್ಲಿರುತ್ತೆ, ಗೋಯಲ್ ಬ್ರಸ್ @gmail.com. ಇಲ್ಲಿ ಟೆಲಿಫೋನ್ ನಂಬರ್ ಇರ್ತದೆ. ಫಸ್ಟ್ ಮೊಬೈಲ್ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್ ಮೊಬ್ 9668123502. ಇದು ಮೊಬೈಲ್ ERGಗೆ. ಇದು 12 ಡಿಗ್ರಿ. ಇದು ಎಂಡ್ ಮಾಡ್ಕೋಬೇಕು ನೀವು, ಗೊತ್ತಲ್ಲ, 75ರಿಂದ ಮೈನಸ್ ಮಾಡಬೇಕು ಮೇಲೆ ಟಾಪ್. ನೆಕ್ಸ್ಟ್ ಸೆಂಟ್ರಿಂಗ್ ಬರಬೇಕು. ಸೆಂಟ್ರ್ ಹೇಗೆ ಬರಬೇಕು? ಗೋಯಲ್ ಬ್ರದರ್ಸ್ ಪಬ್ಲಿಕೇಶನ್. ಗೋಯಲ್ ಕ್ಯಾಪಿಟಲ್ ಲೆಟರ್ನಲ್ಲಿ ಸೆಂಟ್ರಿಂಗ್ ಮಾಡಬೇಕು. ಹೆಂಗೆ ಸೆಂಟ್ರಿಂಗ್ ಮಾಡೋದು ಹೇಳಿಬಿಡ್ತೀನಿ, ಕಲಿಯೋದಾದ್ರೆ ಕಲೀರಿ, ಬಿಡಿ. ಗೋಯಲ್ ಬ್ರದರ್ಸ್ ಪಬ್ಲಿಕೇಶನ್. ಇದು ಪೇಜ್ ಸೆಂಟರ್ ಆಗಬೇಕು, ಇಡೀ ಪೇಜಿಗೆ ಸೆಂಟರ್ ಆಗಬೇಕು. ಇದು ಹೇಗಾಗಬೇಕು? ಕಂಪನಿ ಹೆಸರದು. ಇದನ್ನು ಅಕ್ಷರಗಳಲ್ಲಿ ಲೆಕ್ಕ ಮಾಡ್ಕೋಬೇಕು. ಅಕ್ಷರಗಳು ಲೆಕ್ಕ ಮಾಡ್ಕೊಂಡು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಅಕ್ಷರ ಇದೆ ಅಂತ ತಿಳ್ಕೊಳ್ಳಿ. 27 ಅಕ್ಷರ. ನಿಮ್ಮ ಲೆಟರ್ ಎಷ್ಟರಲ್ಲಿ ಬರ್ತದೆ? ಅಲ್ಲಿ 80. ಎಷ್ಟು? 80. 0 to 80 ಬರ್ತದೆ. 80ಕ್ಕೆ ಪೇಜ್ ಸೆಂಟರ್ ಮಾಡಬೇಕಂದ್ರೆ 10 7 3 7 2 5 53 ಬರ್ತದೆ. 53 ಅಂದರೆ 53ಕ್ಕೆ ಸ್ಟಾರ್ಟ್ ಮಾಡೋದಲ್ಲ. 53 ಅಂದರೆ ಈ ಕಡೆ ಅಷ್ಟೇ ಸ್ಪೇಸ್ ಹೋಗಬೇಕು, ಆ ಕಡೆ ಅಷ್ಟೇ ಸ್ಪೇಸ್ ಹೋಗಬೇಕು. ಡಿವೈಡೆಡ್ ಬೈ 2 21 22 ಬರ್ತದೆ. 22 ಅಂದರೆ 21ಕ್ಕೆ ಎಂಡ್ ಮಾಡಬೇಕು. ಇದನ್ನು 21 ಡಿಗ್ರಿ ಬರೀಬೇಕು. ಇದಕ್ಕೆ ಬದಲು ಇನ್ನೊಂದನ್ನು ನೀವು ಲೆಕ್ಕ ಮಾಡಬೇಕು. ಎಜುಕೇಷನಲ್ ಯಾವುದು ದೊಡ್ಡದಿದೆ ನೋಡ್ಕೋಬೇಕು, ಅದನ್ನು ಫಸ್ಟ್ ಸೆಂಟರ್ ಮಾಡ್ಕೋಬೇಕು. ಅದಕ್ಕೆ ಮೇಲಿಂದ ಸೆಂಟರ್ ಮಾಡ್ಕೋಬೇಕು. ಎಜುಕೇಷನಲ್ ಬುಕ್ ಸೆಲ್ಲರ್ಸ್. ನೋಡಿ, ಇದು 1 2 3 4 ಈ ಇದನ್ನು ಉಪಯೋಗಿಸ್ಬೇಕು. ಬ್ಲ್ಯಾಂಕ್ ಸ್ಪೇಸು ಲೆಕ್ಕ ತಗೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಇದು ಸಣ್ಣದಿದೆ. ಹಾಗಾಗಿ ಇದನ್ನು ಮೊದಲು ಸೆಂಟರ್ ಮಾಡ್ಕೊಂಡಿದ್ದು ಕರೆಕ್ಟ್ ಆಯಿತು. ಇದು 26 ಇರೋದ್ರಿಂದ 26 ಮೈನಸ್ ಮಾಡಿದ್ರೆ ಏನಾಗುತ್ತೆ? 26 ಅಂದರೆ ಇದು 21ರಿಂದ ಸ್ಟಾರ್ಟ್ ಮಾಡಿದ್ರೆ 27 ಅಕ್ಷರಗಳಿದೆ. 27 26 ಒಂದು ಸ್ಪೇಸ್ ಒಳಗಡೆ ಹೋಗಬೇಕು. ಇದು 22 ಡಿಗ್ರಿ ಅಷ್ಟೇ. ಅರ್ಥ ಆಯ್ತಲ್ಲ? ಎರಡು ಈಕ್ವಲ್ ಇರೋದ್ರಿಂದ ಅದು 22 ಡಿಗ್ರಿಗೆ ಸರಿ ಆಗ್ತದೆ. ಅರ್ಥ ಆಯ್ತಲ್ಲ? ಓಕೆ, ದಿಸ್ ಇಸ್ ದ ಥಿಂಗ್ ಯಾವತ್ತೂ. ಅರ್ಥ ಆಯ್ತಲ್ಲ? ಓಕೆ, ಹಾಗೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಬರೀಬೇಕು. ಎಲ್ಲವನ್ನು 75 ಮೈನಸ್ ಮಾಡ್ಕೋಬೇಕು. ನಂಬರ್ 11/1903 ಚುನಾಮಂಡಿ. ಎಷ್ಟಾದ ಲೈನ್ ಬರಲಿ, ಬೇಜಾರಿಲ್ಲ. ಚುನಾಮಂಡಿ, ಪಹಾರ್ಗಂಜ್, ನ್ಯೂ ಡೆಲ್ಲಿ, ಡೇಟ್. ಇಷ್ಟನ್ನ ಇಲ್ಲಿ ಲೈನಿಗೆ ಹಾಕೋಬೇಕು. ಡೇಟು ಇಲ್ಲಿ ಇದು 2 ಸ್ಪೇಸ್ ಇಲ್ಲಿ ಬಿಡಬೇಕು. ವರ್ಟಿಕಲ್ 2 ಸ್ಪೇಸ್ ಬಿಡಬೇಕು. ಇಲ್ಲಿ 2 ಸ್ಪೇಸ್ ಬಿಡಬೇಕು. ಇಲ್ಲಿ 2 ಸ್ಪೇಸ್ ಬಿಡಬೇಕು. ವರ್ಟಿಕಲ್ 2 ಸ್ಪೇಸ್ ಬಿಡಬೇಕು. ಎಲ್ಲ ಬರ್ಕೊಳ್ಳಿ. ಅಲ್ಲೇನೆ ಬರ್ಕೊಳ್ಳದೆ ಇದ್ರು ಬರಲ್ಲ. ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೇಳಿದ್ದೀನಿ. ಡೇಟು ಯಾವುದಿದೆ ಆ ಡೇಟ್ ಬರೀರಿ. ಇಲ್ಲಿ 2 ಸ್ಪೇಸ್ ಬಿಟ್ಕೊಂಡು ಟು ಅಡ್ರೆಸ್ 12ನೇ ಡಿಗ್ರಿ. 12ನೇ ಡಿಗ್ರಿನೇ ಪ್ರಾರಂಭ. ಟು ಮಿಸಸ್ ಜಯಶ್ರೀ. ಅದೇ ಯಾರು ಪತ್ರ ಬರೆದಿದ್ರಲ್ಲ ಅವರು, ಜಯಶ್ರೀ ಅದು ಶೇಟ್ ಕಾಮ, 2ನೇ ಲೈನ್ ಕಾಮ, 3ನೇ ಲೈನ್ ಸಾಗರ್. ಡಿಯರ್ ಮೇಡಮ್, ಸ್ಯಾಲ್ಯುಟೇಷನ್.
ಎರಡು ಸ್ಪೇಸ್ ಬಿಡಬೇಕು, ಕಾಮ. ಸಬ್ಜೆಕ್ಟ್ ಅದೇ ಸಪ್ಲೈ ಆಫ್ ಪೆನ್ ನಂಬರ್ ಆಫ್ ಸೋರ್ಸ್. ಇಲ್ಲಿ ರೆಫರೆನ್ಸ್ ಬರ್ತದೆ, ಅದು 20 ಡಿಗ್ರಿ, ಅದು 20 ಡಿಗ್ರಿ, ಇದು ಎಲ್ಲ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ ಡಿಗ್ರಿ ಅಲ್ಲ, ಆಮೇಲೆ ಅಳಿಸ್ಬಿಡಿ ರಬ್ಬರಿಂದ. 20 ಡಿಗ್ರಿ. ಯುವರ್ ಲೆಟರ್ ಡೇಟೆಡ್ ಟಂಟನ. ಅವರೊಂದು ಲೆಟರ್ ಬರುತ್ತಲ್ಲ ಡೇಟ್, ಅದು ಇಂಪಾರ್ಟೆಂಟ್. ಆ ಲೆಟರ್ ಎರಡು ಲೈನು. ಬಾಡಿ ಆಫ್ ದ ಲೆಟರ್ 15 ಡಿಗ್ರಿ. ನೋಡಿ, ಬಾಡಿ ಆಫ್ ದ ಲೆಟರ್ ಓದ್ಬಿಡ್ತೀವಿ. ವಿತ್ ರೆಫರೆನ್ಸ್ ಟು ಅಬೌವ್ ಸಬ್ಜೆಕ್ಟ್, ವಿ ಆರ್ ಗ್ಲಾಡ್ ಟು accept your orders for supply of above books. Today we have dispatched 10 copies of a junior grammar and composition written by N.K. Agarwala by VPP. The total cost of books is rupees 2050. Please arrange to pay the postman on his arrival to your door and take the delivery of books. Thanking you and assuring you of our best services. Yours faithfully, Goyal Brothers Publication. ಇಲ್ಲಿ yours faithfully, ಲಾಸ್ಟ್ಗೆ ಸ್ಯಾಲ್ಯುಟೇಷನ್, yours faithfully. ಇಲ್ಲಿ ಫಾರ್ ಅನ್ನು ಸಣ್ಣ ಅಕ್ಷರದಲ್ಲಿ ಬರೀಬೇಕು. ಇಲ್ಲಿ ಗೋಯಲ್ ಬ್ರದರ್ಸ್ ಪಬ್ಲಿಕೇಶನ್ ಕ್ಯಾಪಿಟಲ್ ಲೆಟರ್ ಬರೀಬೇಕು. ಗೋಯಲ್ ಬ್ರದರ್ಸ್ ಪಬ್ಲಿಕೇಶನ್ ಕ್ಯಾಪಿಟಲ್ ಲೆಟರ್ ಬರೀಬೇಕು. ಇಲ್ಲಿ ತೈನು ಅವ್ರದ್ದು ಮ್ಯಾನೇಜರು ಏನೋ ಇರುತ್ತೆ, ಇಲ್ಲಿ ಅವರ ಹೆಸರಿರುತ್ತೆ ಅಥವಾ ಪ್ರೊಪ್ರೈಟರು, ಮ್ಯಾನೇಜರು ಏನೋ ಇರುತ್ತೆ. ಅರ್ಥ ಆಯ್ತಲ್ಲ? ಹೀಗೆ ಇದೆರಡು ಸ್ಪೇಸ್ ಬಿಟ್ಟು ಇಲ್ಲಿಂದ EMCL ಎನ್ಕ್ಲೋಜರ್ 12 ಡಿಗ್ರಿಗೆ ಬರಬೇಕು. ಎನ್ಕ್ಲೋಜರ್ ಕಾಪಿ ಆಫ್ ದ ಇನ್ವಾಯ್ಸ್ ಕಳಿಸಿರ್ತಾರೆ. ಕಾಪಿ ಆಫ್ ದ ಇನ್ವಾಯ್ಸ್ ಇದು ಕಾಮರ್ಸ್ ಸ್ಟೂಡೆಂಟ್ಸಿಗಂತೂ ಬಹಳ ಇಂಪಾರ್ಟೆಂಟ್, ಕಾಮರ್ಸಿಗೆ ಹೋಗೋರಿಗೆ ಇಂಥ ಪತ್ರಗಳು. ಹಾಗಾಗಿ ಕಾಪಿ ಆಫ್ ದ ಇನ್ವಾಯ್ಸ್ ಅಂತ ಬರೀತಾರೆ. ಇದು ಬಿಸ್ನೆಸ್ ಲೆಟರ್ನಲ್ಲಿ ಪಾರ್ಟ್ ಬಿ. ಪಾರ್ಟ್ ಎ ನಾನು ಮಾಡಿ ತೋರಿಸಿದೆ, ಪಾರ್ಟ್ ಬಿ ಆಯಿತು. ಇನ್ನು ಒಂದು ಉಳಿತು, ದಟ್ ಈಸ್ ಅಫಿಷಿಯಲ್ ಲೆಟರ್. ಅಫಿಷಿಯಲ್ ಲೆಟರ್ನಲ್ಲೂ ಎರಡು ಇರುತ್ತೆ. ಅಫಿಷಿಯಲ್ ಲೆಟರ್ಗೂ ಎರಡು ಇರುತ್ತೆ. ಆ ಎರಡನ್ನು ಮಾಡಿ ತೋರಿಸ್ಬಿಡ್ತೀನಿ. ಅಲ್ಲಿಗೆ ಲೆಟರ್ ರೈಟಿಂಗ್ ಮುಕ್ತಾಯ ಆಗುತ್ತೆ. 2 ಕ್ಲಾಸಿಗೆ ಮುಗಿಯುತ್ತೇನೋ. 1 ನಿಮಿಷ ಟೈಮ್ ನೋಡ್ಕೊಂಡು ಬಂದ್ಬಿಡ್ತೀನಿ. ಪರವಾಗಿಲ್ಲ, ಇನ್ನು 10 ನಿಮಿಷ ಇದೆ, ಮುಗಿಸ್ಬೋದು. ಇನ್ನು 10 ನಿಮಿಷ ಟೈಮು. 32 ನಿಮಿಷದ 2 ಆಗ್ತದೆ. ಇಲ್ಲಿ 4A 4B 4B ಅಫಿಷಿಯಲ್ ಲೆಟರ್ ಫ್ರಮ್ 1 ಆಫೀಸ್ ಟು 2 ಅಫಿಷಿಯಲ್ ಲೆಟರ್. ಈಗ ನೆಕ್ಸ್ಟ್ ಅಫಿಷಿಯಲ್ ಲೆಟರ್ನಲ್ಲಿ ಯಾವ ಡಿಪಾರ್ಟ್ಮೆಂಟು, ಯಾವ ಗೌರ್ಮೆಂಟು, ಈಗ ಪೋಸ್ಟ್ ಆಫೀಸ್ ಆದರೆ ಸೆಂಟ್ರಲ್ ಗೌರ್ಮೆಂಟು, BEO ಸ್ಟೇಟ್ ಗೌರ್ಮೆಂಟು, ಇನ್ನು ಶಾಲೆಗಳು ಎಲ್ಲ ಅವರದ್ದೇ ಆದ ಒಂದು ಇದಿರುತ್ತೆ, ಅಷ್ಟಾಯ್ತಲ್ಲ, ಶಾಲೆ ಇರುತ್ತೆ. ಹಾಗಾಗಿ ಗೌರ್ನಮೆಂಟ್ ಆಫ್ ಕರ್ನಾಟಕ ಫಸ್ಟ್ ಬರೀಬೇಕು. ಗೌರ್ನಮೆಂಟ್ ಆಫ್ ಕರ್ನಾಟಕ ಸೆಂಟ್ರಿಂಗ್ ಮಾಡಬೇಕು. ಸೆಂಟ್ರಿಂಗ್ ಮಾಡೋದು ಹೇಳ್ಕೊಟ್ನಲ್ಲ, ಗೌರ್ನಮೆಂಟ್ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬೇಕು. ನೋಡಿ, ICSEಗೆ ಡೇಟು ಪ್ಲೇಸು ಚೇಂಜ್ ಆಗುತ್ತೆ. ಫ್ರಮ್ ಅಡ್ರೆಸ್ ಆದಮೇಲೆ ಆಗುತ್ತೆ ಯಾವತ್ತೂ. ಟು ಅಡ್ರೆಸ್ಗೂ ಫ್ರಮ್ ಅಡ್ರೆಸ್ಗೂ ಮಧ್ಯ ಬರುತ್ತೆ ಲೆಫ್ಟ್ ಸೈಡಿಗೆ. ICSEಗೆ ಆ ಸೈಡ್ ಹೋಗೋದೇ ಇಲ್ಲ ಡೇಟು ಮತ್ತು ಪ್ಲೇಸು. ಹೇಳಿದ್ದು ಇನ್ನೊಂದ್ಸರಿ ಹೇಳ್ತೀನಿ. ICSE ಸಿಲೆಬಸ್ಸಿಗೆ ಫ್ರಮ್ಮು ಟು ಮಧ್ಯ ಡೇಟು ಪ್ಲೇಸು ಬರ್ತದೆ 12 ಡಿಗ್ರಿಗೆ. ಇಲ್ಲಿ ಆ ಕಡೆ ಹೋಗೋದೇ ಇಲ್ಲ ಯಾವತ್ತೂ. ನೆಪ ಇಟ್ಕೊಳ್ಳಿ, ಅರ್ಥ ಆಯ್ತಲ್ಲ? ಅಡ್ರೆಸ್ ಹೋಗ್ತದೆ, ಡೇಟು ಪ್ಲೇಸು ಮಾತ್ರ ಇಲ್ಲೇ ಬರ್ತದೆ. ನೀವು ಕ್ವಶನ್ ಬ್ಯಾಂಕನ್ನು ನೋಡಿದ್ರೆ ಅದರಲ್ಲಿ ಗೊತ್ತಾಗ್ತದೆ ನಿಮಗೆ, ಅರ್ಥ ಆಯ್ತಲ್ಲ? ಸ್ಟೇಟ್ ಸಿಲೆಬಸ್ನಲ್ಲೆಲ್ಲ ಆ ಕಡೆ ಹೋಗ್ತದೆ, ನಾನು ಬರ್ದಂಗೆ ಹೋಗ್ತದೆ. ICSE ಸಿಲೆಬಸ್ಸಲ್ಲಿ ಇಲ್ಲೇ ಈ ಕಡೆನೇ ಉಳಿಯುತ್ತೆ ಪ್ಲೇಸು ಡೇಟು ಎರಡೂ. ಫ್ರಮ್ಗೂ ಮತ್ತು ಟು ಅಡ್ರೆಸ್ಗೂ ಮಧ್ಯ ಉಳಿಯುತ್ತೆ, ಅರ್ಥ ಆಯ್ತಲ್ಲ? ಓಕೆ, ಅದೊಂದು ಕರೆಕ್ಷನ್ ನೋಡ್ಕೊಳ್ಳಿ. ಯಾಕೆ ನಾಳೆ ಸೋನಿ ಮ್ಯಾಮ್ ನಾಳೆ ನಮ್ಗೆ ಕೈ ಅಂತಾರೆ ಅವರು.
ಅದಕ್ಕೆ ಗವರ್ನಮೆಂಟ್ ಆಫ್ ಕರ್ನಾಟಕ. ಆಮೇಲೆ ನಾನು ತಪ್ಪು ಹೇಳ್ಕೊಟ್ಟೆ ಅಂತ ಆಗಬಾರ್ದು, ಹೇಳಿದ್ದೀನಿ ಗವರ್ನಮೆಂಟ್ ಆಫ್ ಕರ್ನಾಟಕ. ಇದು ಸೆಂಟರ್ ಮಾಡೋದು ಗೊತ್ತಲ್ಲ, ಲೆಕ್ಕ ಮಾಡ್ಕೊಳ್ಳಿ. ಪೇಜ್ ಸೆಂಟರ್ ಆಗಬೇಕು, 80 ಮೈನಸ್ ಮಾಡ್ಕೊಳ್ಳಿ. 80 ಮೈನಸ್ ಮಾಡ್ಕೊಂಡು ಡಿವೈಡೆಡ್ ಬೈ 2 ಮಾಡಿ. ಯಾಕಪ್ಪ ಬೈ 2 ಮಾಡಬೇಕು? ಈ ಕಡೆ ಅರ್ಧ ಹೋಗಬೇಕು, ಆ ಕಡೆ ಅರ್ಧ ಬ್ಲ್ಯಾಂಕ್ ಸ್ಪೇಸ್ ಹೋಗಬೇಕು, ಅದಕ್ಕೆ ಬೈ 2 ಮಾಡ್ಕೋಬೇಕು. ಗವರ್ನಮೆಂಟ್ ಆಫ್ ಕರ್ನಾಟಕ. ಇದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಜಾಸ್ತಿ ಅಕ್ಷರ ಇದೆ, ಅದನ್ನು ಫಸ್ಟ್ ಸೆಂಟರ್ ಮಾಡ್ಕೋಬೇಕು. BO ಆಫೀಸಿಂದ ಬರಿತಾ ಇದ್ದಾರೆ ಲೆಟ್ರು. ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಆ್ಯಂಡ್ ಟ್ರೈನಿಂಗ್. ಇದು ಜಾಸ್ತಿ ಇರುತ್ತೆ, ಇದನ್ನು ಫಸ್ಟ್ ಸೆಂಟರ್ ಮಾಡ್ಕೋಬೇಕು. ಇದನ್ನು ಫಸ್ಟ್ ಸೆಂಟರ್ ಮಾಡಿಕೊಂಡು ಆಮೇಲೆ ಇದನ್ನು ಸೆಂಟರ್ ಮಾಡ್ಕೋಬೇಕು. ಅಲ್ಲಿ ಬಿಸಿನೆಸ್ ತೋರಿಸಲ್ಲ, ಬೇಕಾದ್ರೆ ಒಂದ್ಸಲ ತೋರಿಸ್ಬಿಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 80 10 8 2 7 3 4 ಡಿವೈಡೆಡ್ ಬೈ 2 21ನೇ ಡಿಗ್ರಿಯಿಂದ ಇದು ಪ್ರಾರಂಭ ಮಾಡಬೇಕು. ಇದು ಲೆಕ್ಕ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 ಇದೆ. 23 ಇದ್ರೆ ಇದೆಷ್ಟಿತ್ತು? 38 ಇತ್ತು. 38 23 8ರ 3 ಹೋದ್ರೆ 5 3ರ 2 ಹೋದ್ರೆ 1 ಡಿವೈಡೆಡ್ ಬೈ 2 7 ಪ್ಲಸ್ 7 ಮಾಡಬೇಕು. 27 21 ಪ್ಲಸ್ 7 28 ಡಿಗ್ರಿಯಿಂದ ಅದು ಬರ್ತದೆ. ಮೇಲಿನ ಲೈನ್ ದೊಡ್ಡ ಲೈನ್ ಫಸ್ಟ್ ಸೆಂಟರ್ ಮಾಡಬೇಕು, ಆಮೇಲೆ ಅದಕ್ಕೆ ಮೇಲಿನ ಲೈನ್ನ ಸೆಂಟ್ರಿಂಗ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಯಾವತ್ತೂ ತಿಳ್ಕೊಳ್ಳಿ. ಬಿ ಕೇರ್. ಅದನ್ನು ಕೇರ್ಫುಲ್ ಆಗಿ ಸ್ವಲ್ಪ ಫಾಲೋ ಮಾಡಿದ್ರೆ, ಅಭ್ಯಾಸ ಮಾಡಿದ್ರೆ ಬರುತ್ತೆ. ಅಭ್ಯಾಸ ಮಾಡೋದಿದ್ರೆ ಏನೂ ಬರಲ್ಲ, ಸುಮ್ಮನೆ ಡೈರೆಕ್ಟ್ ಪರೀಕ್ಷೆ ಬರೀತೇನೆ ಅಂದರೆ. ಹಾಗಾಗಿ BO ಇಲ್ಲಿ ನಂಬರ್ ಬರುತ್ತೆ ಮೊದಲನೇ ಲೈನಲ್ಲಿ. ಫಸ್ಟ್ 12 ಡಿಗ್ರಿ 12 ಡಿಗ್ರಿಗೆ ನಂಬರ್, ಲೆಟರ್ ನಂಬರ್ ಬರುತ್ತೆ. ಯಾವತ್ತು ಲೆಟರ್ ನಂಬರು ನೋಡಿ. ಲೆಟರ್ ನಂಬರ್ BO ಪತ್ರ ಬರೀತಾ ಇದ್ದಾರೆ. SGR 66 2021 ಅಂತ ಈ ರೀತಿ ಬರುತ್ತೆ. ಇಲ್ಲಿ ಆಫೀಸ್ ಆಫ್ ದ ಮೊದಲನೇ ಲೈನು. ಇದೆಲ್ಲ ಗೊತ್ತಲ್ಲ ಹೇಗೆ ಮಾಡೋದು. ಆ್ಯಕ್ಚುಲಿ ಇಲ್ಲೂ ಸೆಂಟ್ರಿಂಗ್ ಮಾಡಬೇಕು. ಬ್ಲಾಕ್ ಎಜುಕೇಷನ್ ಆಫೀಸರ್, ನಮಗೆ ಟೈಪಿಂಗ್ ಕಲಿಸ್ಬೇಕಾದ್ರೆ ಇಲ್ಲೂ ಸೆಂಟ್ರಿಂಗ್ ಮಾಡಿಸೋರು. ಬ್ಲಾಕ್ ಎಜುಕೇಷನಲ್ ಆಫೀಸ್, ಎಜುಕೇಷನ್ ಆಫೀಸರ್, ಚಾಮರಾಜಪೇಟೆ. ಸಾಗರ್ ಡೇಟ್, ಅಥವಾ ಸಾಗರ್ ಸಣ್ಣ ಅಕ್ಷರದಲ್ಲಿ ಬರೆದು ಡೇಟೆಡ್ ಅಂತ ಮುಂದುವರ್ಸ್ಕೊಂಡು ಹೋಗ್ಬಿಡ್ಬೋದು. ಡೇಟ್ ಏನು ಬರೀತೀರಿ ಬರೀರಿ. 2 ಇಲ್ಲಿಂದ 2 ಸ್ಪೇಸ್ ಬಿಟ್ಟು 12 ಡಿಗ್ರಿ 2 ನಂಬರ್ ಎಲ್ಲಿ ಬರುತ್ತೆ ನೋಡಿ. ಹೊಸ ವಿಚಾರ. ದ ಹೆಡ್ ಮಿಸ್ಟ್ರೆಸ್ ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್, ಸಾಗರ್. ಇವರು ರೆಸ್ಪೆಕ್ಟೆಡ್ ಡಿಯರ್ ಏನು ಹಾಕೋಂಗಿಲ್ಲ, ಅವ್ರ ಹೈಯರ್ ಆಫೀಸು. ಅವಾಗ ಅವ್ರು ಬರೀತಾರೆ ಮೇಡಮ್ ಅಂತ ಬರಿಬೋದು ಬೇಕಾದ್ರೆ. ಸಬ್ಜೆಕ್ಟ್ 20 ಡಿಗ್ರಿ. ಸಬ್ಮಿಷನ್ ಆಫ್ ಕ್ಲಾಸ್ ವೈಸ್ SC/ST ಡೀಟೇಲ್ಸ್ ಆಫ್ ಯುವರ್ ಸ್ಕೂಲ್ ಅಂತ ಇರುತ್ತೆ. ಕೋಲನ್ ಡ್ಯಾಶ್ ಸಬ್ಮಿಷನ್ ಆಫ್ SC/ST. ರೆಫರೆನ್ಸ್ ಇರುತ್ತೆ. ಒಂದು ಲೆಟರ್ ಬರೆದಿರ್ತಾರೆ, ಇವರು ಸಬ್ಮಿಟ್ ಮಾಡಿರಲ್ಲ. ದಿಸ್ ಆಫೀಸ್ ಲೆಟರ್ ಆಫ್ E1 ನಂಬರ್ ಅಂತ ಕರಿತೀವಿ. E1 ನಂಬರ್ ಅಂದರೆ ಲೆಟರ್ ಸೇಮ್ ಇರುತ್ತೆ, ಡೇಟ್ ಬೇರೆ ಇರುತ್ತೆ. E1 ನಂಬರ್ ಡೇಟೆಡ್ ಅರ್ಲಿಯರ್ ಇರುತ್ತೆ, ಆ ಡೇಟಿಗಿಂತ ಬೇರೆ ಡೇಟ್ ಇರುತ್ತೆ. ಹಾಗಾಗಿ ಇಲ್ಲಿ ಬಾಡಿ ಆಫ್ ದ ಲೆಟರ್ ಬರ್ರಿ. ನಾವು ಈ ಹಿಂದೆ ಒಂದು ವಿ ಇನ್ವೈಟ್ ಯುವರ್ ಕೈಂಡ್ ಅಟೆನ್ಷನ್ ಟು ದ ಅಬೌವ್ ಸೆಡ್ ಲೆಟರ್ ವೇರಿನ್ ವಿ ಹ್ಯಾವ್ ರಿಕ್ವೆಸ್ಟೆಡ್ ಟು ಸಬ್ಮಿಟ್ ದ ಕ್ಲಾಸ್ ವೈಸ್ ಡೀಟೇಲ್ಸ್ ಆಫ್ SC/ST ಸ್ಟೂಡೆಂಟ್ಸ್ ಆಫ್ ಯುವರ್ ಸ್ಕೂಲ್ ಫಾರ್ ದ ಇಯರ್ 2020-21. But hitherto we have not received any reply from you. Please treat this as most urgent and arrange to send the report at the earliest yours faithfully, Block Education Officer. ಸರ್ಕಾರದಿಂದ ಒಂದು ಪತ್ರ ಬಂದ್ಬಿಡ್ತು. ಏನು ಮೋಸ್ಟ್ ಅರ್ಜೆಂಟ್ ಅಂತ ಇಲ್ಲಿ ಬೇಕಾರೆ ಮೋಸ್ಟ್ ಅರ್ಜೆಂಟ್ ಅಂತ ಬೇಕಾರೆ ಹಾಕಿರ್ತಾರೆ ಅವರು. ಮೋಸ್ಟ್
ಅರ್ಜೆಂಟ್, ಮೋಸ್ಟ್ ಅರ್ಜೆಂಟ್ ಅಂತ ಒಂದು ಬ್ಲಾಕ್ ಬೇರೆ ಮಾಡಿರ್ತಾರೆ. ಈ ಒಂದು ಬ್ಲಾಕ್ ಮಾಡಿರ್ತಾರೆ, ಚೌಕ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಮಾಡಿರ್ತಾರೆ. ಅರ್ಥ ಆಗ್ತದ? ಮೋಸ್ಟ್ ಅರ್ಜೆಂಟ್ ಅಂತ. ಇದು BEO ಬರೆದಿರೋದು. ಈಗ ನಿರ್ಮಲಾ ಹೈಸ್ಕೂಲ್ನವ್ರು ಉತ್ತರ ಕೊಡ್ತಾರೆ. ನಿರ್ಮಲಾ ಹೈಸ್ಕೂಲ್ನವ್ರು ಉತ್ತರ ಬರೀಬೇಕು. ಉತ್ತರ ಬರೀಬೇಕಾದ್ರೆ ಈ ಅಡ್ರೆಸ್ ಆನ್ ಹೋಗುತ್ತೆ ನೋಡಿ. ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ಅಂತ ಲೆಟರೇಟ್ ಮಾಡಿಸಿರ್ತಾರೆ. ಬೇಕಾದ್ರೆ ಲೆಟರೇಟ್ ಬೇಕಾದ್ರೆ ಮಾಡಿಸಿರ್ತಾರೆ. ಇಲ್ಲೇ ಬೇಕಾದ್ರೆ ಲೆಟರೇಟ್ ಮಾಡಿಸಿರ್ತಾರೆ. ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ಮಾಡೆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ. ನಿರ್ಮಲಾ ಗರ್ಲ್ಸ್ ಸ್ಪೇಸ್ ಇದೆ ಇಲ್ಲಿ, ಹೈಸ್ಕೂಲ್. ಇಲ್ಲ ಫ್ರಮ್ ಅಡ್ರೆಸ್ ಟೈಪ್ ಬೇಕಾದ್ರೂ ಬರೀಬಹುದು. ಹೈಸ್ಕೂಲ್. ಇದು ಲೆಟರ್ ಹೆಡ್ ಅಂದ್ರೆ ಪ್ರಿಂಟ್ ಮಾಡಿಸಿರ್ತಾರೆ. ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ಮಾಡೆಲ್ ಎಜುಕೇಶನ್ ಸೆಂಟರ್. ಸುಮ್ಮನೆ ಒಂದು ಹಾಕೊಂಡಿರ್ತಾರ. ಇದು ಜೋಸೆಫ್ ನಗರ್, ಸಾಗರ್ 577401. ಡೇಟ್ ಹಾಕೊಂಡಿರ್ತಾರೆ. 2 ಅಲ್ಲಿ ಸ್ಪೇಸ್ ಬಿಡಬೇಕು. ಎರಡು ಸ್ಪೇಸ್ ಬಿಡಬೇಕು. ಇಲ್ಲ ನಿರ್ಮಲಾ ಫ್ರಮ್ ದ ಹೆಡ್ ಮಿಸ್ಟ್ರೆಸ್ ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ಸಾಗರ್, ಹಿಂಗ್ ಬೇಕಾದ್ರೆ ಬರಿಬೋದು. 12 ಡಿಗ್ರಿಯಿಂದ 2 ಹಾಕ್ಬೇಕಾದ್ರೆ ಬರಿಬೋದು, ಏನ್ ಬೇಕಾದ್ರೆ. ಇಲ್ಲ ಲೆಟರೇಟ್ ಇದ್ರೆ ಈ ರೀತಿ ಬರ್ತದೆ. ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ಮಾಡೆಲ್ ಎಜುಕೇಶನ್ ಸೆಂಟರ್. ಇದು ಸಾಗರ್ ಬೇರೆ ಬರುತ್ತೆ. ಅರ್ಥ ಆಯ್ತಲ್ಲ? ಸಾಗರ್ ಬೇಡ, ಸಾಗರ್ ಬೇಡ, ಅಲ್ಲಿ ಸಾಗರ್ ಇಲ್ಲಿ ಬಂದಿದೆ. ಹಾಗೆ ಹೀಗೆ ಇವ್ರದ್ದು ನಂಬರ್ ಇರುತ್ತೆ. ಈ ಲೈನಿಗೆ ಸರಿಯಾಗಿ ನಂಬರ್ ಬರೀಬೇಕು. ನಂಬರ್ ನಿರ್ 88 66 2020 21 ಇವ್ರ ನಂಬರ್ ಇದೆ. ಲೆಟರ್ ಇಲ್ಲಿಂದ 2 ಸ್ಪೇಸ್ ಬಿಡಿ. 2 ದ ಬ್ಲಾಕ್ ಎಜುಕೇಶನ್ ಆಫೀಸರ್ ಎಜುಕೇಶನಲ್ ಆಫೀಸರ್ ಚಾಮರಾಜಪೇಟ್ ಸಾಗರ್. ಇವರು ಬಾಸ್, ಹಾಗಾಗಿ ರೆಸ್ಪೆಕ್ಟೆಡ್ ಸರ್ ಹಾಕ್ಬೇಕು ಮಕ್ಕಳೇ. ರೆಸ್ಪೆಕ್ಟೆಡ್ ಸರ್. ಸಬ್ಜೆಕ್ಟ್ ಅದೇ ಸಬ್ಮಿಷನ್ ಆಫ್ ಕ್ಲಾಸ್ ವೈಸ್ ಡೀಟೇಲ್ಸ್ ಆಫ್ SC ST. 1 2 ರೆಫರೆನ್ಸ್ ಯುವರ್ ಲೆಟರ್ ರೆಫರೆನ್ಸ್ ನಂಬರ್ 1 2. ಮತ್ತೆ ಈ ಕಡೆ ಬರಬಾರ್ದು. ಈ ರೆಫರೆನ್ಸ್ ಹಾಕಿರೋದು ಇಲ್ಲಿ 2ನೇ ಅಕ್ಷರದಿಂದ ಬರಬೇಕು. ಈ 2ನೇ ರೆಫರೆನ್ಸ್ ಇದ್ರೆ ಅದು. ಈಗ ಅದರ ಪ್ರಕಾರ ಅವು 2 ರೆಫರೆನ್ಸ್ ಇದೆ. 2 ರೆಫರೆನ್ಸ್ ಹಾಕಿದ್ದಾರೆ. ವಿತ್ ರೆಫರೆನ್ಸ್ ಟು ಯುವರ್ ಲೆಟರ್ಸ್ ಅಂಡರ್ ರೆಫರೆನ್ಸ್ we are enclosing here with a statement showing the class wise details of SC ST students of our school for your kind personal and further needful for kind perusal. ಅದು ಸ್ವಲ್ಪ ತಪ್ಪು ಬರ್ದಿದ್ದಾಳೆ ಇವಳು. ಇದರೊಳಗೆ ನಾನು ಓದಿದ್ದು ಕರೆಕ್ಟ್ ಇದೆ. ಪೆರೂಸಲ್ ಅದು. ಪೆರೂಸಲ್ and further needful action. The delay in submitting the details is regretted. May kindly be excused for the same. ಅರ್ಥ ಆಯ್ತದ? ಯುವರ್ಸ್ ಫೇತ್ಫುಲಿ ಹೆಡ್ ಮಿಸ್ಟ್ರೆಸ್. ಯುವರ್ಸ್ ಫೇತ್ಫುಲಿ ಗೊತ್ತಲ್ಲ, ಎಲ್ಲಿ ಬರುತ್ತೆ? ಬಾಡಿ ಆಫ್ ದಿ ಲೆಟರ್. ನೆಕ್ಸ್ಟ್ ಬಾಡಿ ಆಫ್ ಲೆಟರ್ ಯುವರ್ಸ್ ಫೇತ್ಫುಲಿ ಬರುತ್ತೆ. ಅದು ಮೈನಸ್ ಮಾಡೋದು ಹೇಗೆ ಹೇಳ್ಕೊಟ್ಟಿದ್ದೀನಲ್ಲ. ಯುವರ್ಸ್ ಫೇತ್ಫುಲಿ ಹೆಡ್ ಮಿಸ್ಟ್ರೆಸ್ ಇಷ್ಟೇ. ಮತ್ತೆ ಬ್ರಾಕೆಟ್ ಈಗ ಹಾಕ್ಬಿಡಿ. ಹೆಡ್ ಮಿಸ್ಟ್ರೆಸ್ ಹೆಡ್ ಮಿಸ್ಟ್ರೆಸ್ ಅಂತ ಹಾಕ್ತಾರೆ. ಎನ್ಕ್ಲೋಜರ್, ಇದಕ್ಕೆ ಎನ್ಕ್ಲೋಜರ್ಗೆ ಒಂದು ಸ್ಟೇಟ್ಮೆಂಟ್ ಎನ್ಕ್ಲೋಸ್ ಮಾಡಿರ್ತಾರೆ. ಇದಕ್ಕೆ SC ST ಡೀಟೇಲ್ಸ್ ಎನ್ಕ್ಲೋಜರ್, ಒಂದು ಸ್ಟೇಟ್ಮೆಂಟ್.
ಒನ್ ಸ್ಟೇಟ್ಮೆಂಟ್. ಇಲ್ಲಿಂದ 2 ಸ್ಪೇಸ್ ಬಿಟ್ಟು ಎನ್ಕ್ಲೋಜರ್ 12 ಡಿಗ್ರಿ. ಹಾಗಾಗಿ ಡಿಗ್ರಿ ಅದು ಅರ್ಥ ಆಯ್ತಲ್ಲ ನಿಮಗೆ. ಹೇಗೆ ಪೇಪರ್ ಯಾವತ್ತು ಎಷ್ಟಿರುತ್ತೆ? 80 ಪೇಜ್ ಇರುತ್ತೆ. 75ಕ್ಕೆ ಮಾರ್ಜಿನ್ ಮಾಡ್ಕೋಬೇಕು. ನೋಡಿ 75ಕ್ಕೆ ಮಾಡ್ಕೊಂಡು ಹೇಳೋದು. 75ಕ್ಕೆ ಮಾರ್ಜಿನ್ ಮಾಡ್ಕೋಬೇಕು. ಇದು 10 ಡಿಗ್ರಿ ಇದೆ. 1 ಡಿಗ್ರಿ ಅಂದರೆ 1/10 ಆಫ್ ಎನ್ ಇಂಚ್. ಅರ್ಥ ಆಯ್ತಲ್ಲ? 1 ಇಂಚ್ ಅಂದ್ರೆ 10 ಡಿಗ್ರಿ, 2 ಇಂಚ್ ಅಂದರೆ 20 ಡಿಗ್ರಿ, 3 ಇಂಚ್ ಅಂದರೆ 30 ಡಿಗ್ರಿ, 4 ಇಂಚ್ ಅಂದರೆ ಇಂಥ ಸ್ಕೇಲ್ ಇಟ್ಕೋಬೇಕು. ಇದನ್ನು ಸ್ಲೈಡ್ ಮಾಡ್ತಾ ಹೋಗಬೇಕು ಪರೀಕ್ಷೆ ಒಳಗೆ. ಇದನ್ನ ಹಿಂಗೆ ಇಟ್ಕೊಂಡೇ ಬರಿತಾ ಹೋಗ್ಬೇಕು, ಆನ್ಸರ್ ಮಾಡ್ತಾ ಹೋಗ್ಬೇಕು. ಇದನ್ನ ಹಿಂಗೆ ಸ್ಲೈಡ್ ಮಾಡ್ತಾ ಹೋಗ್ಬೇಕು. ಯಾವತ್ತೂ ಸ್ಲೈಡ್ ಮಾಡ್ಕೊಂಡು ಎಷ್ಟೇ ಡಿಗ್ರಿ ಬರುತ್ತೆ ಹಿಂಗೆ ಬರಿತಾ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಮಾಡಿ ಯು ವಿಲ್ ಹ್ಯಾವ್ ವೆರಿ ಗುಡ್ ಲೆಟರ್ ರೈಟಿಂಗ್ ಬರುತ್ತೆ ನಿಮಗೆ. ಇದರಲ್ಲಿ ಒಂದಿಷ್ಟು ತಪ್ಪು ಮಾಡಿದಾಳು, ಅದನ್ನು ಕರೆಕ್ಷನ್ ಮಾಡಿ ಕೊಡ್ತೇನೆ ನಾನು. ಕರೆಕ್ಷನ್ ಮಾಡಿ ನಿಮಗೆ ವಾಟ್ಸಾಪಲ್ಲಿ ಕಳಿಸ್ತೀನಿ. ಆಲ್ ದ ಮಾಡೆಲ್ ಪೇಪರ್ಸ್ ನೋಡ್ಕೊಳ್ಳಿ ಹೆಂಗೆ ಬರ್ತದೆ. ಫಾರ್ಮಲ್ ಲೆಟರ್ಸ್ ಎಲ್ಲ, ಇನ್ಫಾರ್ಮಲ್ ಲೆಟರ್ಸ್ ಎಲ್ಲವೂ ಬರ್ತದೆ. ದಸ್ ಕನ್ಕ್ಲೂಡ್ಸ್ ದ ಲೆಟರ್ ರೈಟಿಂಗ್ ಆ್ಯಂಡ್ ಆಲ್ಸೋ ಕನ್ಕ್ಲೂಡಿಂಗ್ ಮೈ ಗ್ರಾಮರ್ ಟೀಚಿಂಗ್ ಅಥವಾ ಎಜುಕೇಷನ್ ಆರ್ ಎನಿ ಸಮ್ಥಿಂಗ್. ಇಲ್ಲಿಗೆ ನಮ್ಮ ಪಾಠ ಪ್ರವಚನಗಳು ಮುಗಿದಿದೆ. ಇನ್ನು ಎಕ್ಸ್ಟ್ರಾ ಏನಿದೆ, ಒಂದು 4 ಪಾಠ ಇದೆ. ಅದನ್ನು 9th ಸ್ಟ್ಯಾಂಡರ್ಡಿಗೆ ಬಂದಾಗ ನಿಮಗೆ ಪಾಠವನ್ನು ಮಾಡ್ತೇವೆ, ಎಕ್ಸಾಮಿನೇಷನಿಗೆ ಅನುಕೂಲ ಆಗುವಂಗೆ, ಟು ಹೆಲ್ಪ್ ಯುವರ್ ICSE ಎಕ್ಸಾಮಿನೇಷನ್. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಚಿಲ್ಡ್ರನ್ ಫಾರ್ ಹ್ಯಾವಿಂಗ್ ಕೋಆಪರೇಟೆಡ್ ಮೀ ಆಲ್ ದೀಸ್ ಡೇಸ್ ಆನ್ಲೈನ್ ಆರ್ ಥ್ರೂ YouTube. Wish you all the best in your future life, with good health and cheers. Thank you very much. We will meet again when the classes will be opened. When it will be opened, it is we do not know. It is Yaksha Prashna, the question of Yaksha, that is. Therefore, we will hope for early opening of the schools. Thank you very much, dear children. Wish you all the best for having cooperated with me all these days through YouTube. Okay. Namaskar.